ಸರ್ ನಮಸ್ಕಾರ. ನಾನು ಇನ್ನೇನು ನೋಡ್ತೀವಿ ಸರ್, ಇದು ಡಾಂಬರ್ ರಸ್ತೆ. ಅಂದರೆ ಈ ಪ್ರಾಪರ್ಟಿ ಬಂದು ವಿಲೇಜ್ ಅಟ್ಯಾಚ್ ಇರುವಂಥ ಸರ್, ಒಂದು 100 ಮೀಟ್ರ್ ವಿಲೇಜ್ಗೆ ಇರುವಂಥ ಸರ್ ಜಾಗ ನೋಡಿ ಸರ್. ಅಲ್ಲಿ ಏನು ಹಂಚಿನ ಮನೆ ಕಾಣ್ತೀವಿ ಅದೇ ವಿಲೇಜು. ಈ ಡಾಂಬರ್ ರಸ್ತೆ ಪಕ್ಕ ಇರುವಂಥದ್ದೇ ಜಾಗ ಸರ್. 4 ಎಕರೆ 11 ಕುಂಟೆ ಸಾಹೇಬ್ರೆ ನೋಡಿ ಸರ್. ನಾನು ಇಲ್ಲೇನು ತೋರ್ತಾಯಿದ್ದೀನಿ ಜಾಗ ಬಂದು ಎಲ್ಲ ಪೂರ್ತಿ ಅಡಿಕೆ ಮತ್ತು ತೆಂಗಿರುವಂಥದ್ದು ತೋಟ ಸಾಹೇಬ್ರೆ. ಈ ಜಾಗದಲ್ಲಿ ಒಂದು 2 ಬೋರ್ವೆಲ್ ಇರುವಂಥದ್ದು ಸಾಹೇಬ್ರೆ. ಡಾಂಬರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥದ್ದು ನೋಡಿ ಸಾಹೇಬ್ರೆ. ತೋಟದೊಳಗಡೆ ಬಂದು ತೋರ್ತೀವಿ ನೋಡಿ ಸರ್. ಅದೇ ಡಾಂಬರ್ ರಸ್ತೆ ನೋಡಿ ಸರ್. ಎಲ್ಲ ಫಲ ಬರ್ತಿರುವಂಥದ್ದು, ಜೊತೆಗೆ ಅಡಿಕೆ ಮರಗಳು ನೋಡಿ ಸರ್. ಅದೇ ಬೋರ್ವೆಲ್ಲು. ಒಟ್ಟು 2 ಬೋರ್ ಇದೆ ಸರ್ ಈ ಪ್ರಾಪರ್ಟಿಲಿ. ನೀರು ಚೆನ್ನಾಗಿದೆ, ರೆಡ್ ಸಾಯಿಲು. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ಸಾಹೇಬ್ರೆ. ನಾನು ಏನು ತೋರ್ತಿದ್ದೀನಿ, ಇದು ಬಂದು 4 ಎಕರೆ ಅಂದ್ಕೊಂಡಿರುವಂಥದ್ದು ಸರ್. ಈ ಥರ ಹಚ್ಚ ಹಸಿರಿಂದ ಕೂಡಿರುವಂಥದ್ದು ನೋಡಿ ಸರ್. ಫಲಗಳೆಲ್ಲ ಮರದಲ್ಲೆಲ್ಲ ಫಲ ಬರ್ತಿರುವಂಥದ್ದು ನೋಡಿ ಸರ್. ಇದು ಮಳವಳ್ಳಿಯಿಂದ 9 ಕಿಲೋಮೀಟ್ರ್ ಸಾಹೇಬ್ರೆ. ಮೈಸೂರು ಹೈವೇಯಿಂದ, ನ್ಯಾಷನಲ್ ಹೈವೇಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಇರುವಂಥ ಪ್ರಾಪರ್ಟಿ ಸರ್ ಇದು. ಅಕ್ಕಪಕ್ಕೆಲ್ಲ ತೋಟ ಮಾಡ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಂಥ ಸಾಹೇಬ್ರೆ. ಜೊತೆಗೆ ಮಳವಳ್ಳಿಯಿಂದ 9 ಕಿಲೋಮೀಟ್ರ್ ಇರುವಂಥ ಜಾಗ ಸರ್ ಇದು. ನಾನು ಏನು ತೋರ್ತಿದ್ದೀನಿ ಇದು 4 ಎಕರೆ 11 ಕುಂಟೆ ನೋಡಿ ಸರ್. ಅಡಿಕೆ ಜೊತೆಗೆ ತೆಂಗಿರುವಂಥ ಸರ್. ಎಲ್ಲ ಫಲ ಬರ್ತಿರೋಂಥ ಮರಗಳು ಎಲ್ಲ ಸಮತಟ್ಟಾಗಿ ಭೂಮಿ ಇರುವಂಥ ನೋಡಿ ಸರ್. ಇದೇ ಜಾಗ. 2 ಬೋರ್ವೆಲ್ ಇದೆ ಸರ್. ರನ್ನಿಂಗ್ ಇರೋಂಥ ಬೋರ್ವೆಲ್ಲು ರೆಡಿ. ಎಲ್ಲ ಸುತ್ತ ಫೆನ್ಸ್ ಮಾಡಿ ರೆಡಿ ಇರೋಂಥದ್ದು ಫಾರ್ಮ್ ಹೌಸ್ ಸರ್ ಇದು. ಒಂದು ಮನೆ ಮಾಡ್ಕೊಂಡು ಮಾಡ್ಕೊಳ್ಳೋಂಥದ್ದು ಇದೇ ಜಾಗ ಸಾಹೇಬ್ರೆ. ತಾರ್ ರೋಡ್ಗೆ ಅಟ್ಯಾಚ್ ಆದಂಥ ಜಾಗ ಸಾಹೇಬ್ರೆ.